अब घर बैठे पाइए हर चीज़ बीगोज़ के साथ। वक्त आपका बहुत कीमती है, वक्त बचाइए, वक्त पर पाइए। हर ऐप का एक ऐप बीगोज़ अभी डाउनलोड कीजिए और 500 के मुफ्त कूपन की शॉपिंग कीजिए। स्वागत है आपका बी न्यूज नेशन में। मैं हूं आबिद हुसैन शेख। भीमा तीर में मटका और गैर कानूनी कामों पर लगेगी रोक, डीवाईएसपी श्रीधर डोडी की चेतावनी। बीजापुर जिला इंडी डीवाईएसपी श्रीधर डोडी ने प्रेस मीट के जरिए मटका और गैर कानूनी धंधों के व्यापारियों को चेतावनी देते हुए कहा है कि अगर जनता से शिकायतें मिली तो तुरंत कार्रवाई की जाएगी और जनता भी बेझिझक होकर 24 घंटे फोन करके समस्या बता सकती है। साथ में 112 की सेवा का फायदा उठाने की अपील की है डीवाईएसपी श्रीधर डोडी ने। नमस्कार, ನಾನು ಶ್ರೀಧರ್ ಡೋಡಿ, ಡಿವೈಎಸ್ಪಿ ಇಂಡಿ. ಈ ಇಂಡಿ ಉಪವಿಭಾಗದಲ್ಲಿ ಅಪರಾಧಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಒಂದು ಸಹಕಾರ ಅಗತ್ಯ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ದಿನ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ. ಭದ್ರತೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ತಮ್ಮ ಒಂದು ಅಂಗಡಿ ಮುಂಗಟ್ಟು ಇರ್ಬೋದು, ಮನೆಗಳೇ ಇರ್ಬೋದು, ಸಾಧ್ಯವಾದಷ್ಟು ಸಿಸಿ ಕ್ಯಾಮೆರಾಗಳನ್ನ ಹಾಕೊಂಡ್ರೆ ಅದು ನಮಗೆ ಬಹಳ ಒಳ್ಳೆಯ ಭದ್ರತೆ ನೀಡುತ್ತದೆ. ಯಾವುದೇ ಒಂದು ಕಳವಾದ ನಂತರ ಅದನ್ನ ಪತ್ತೆ ಮಾಡೋದು, ಹಿಡಿಯೋದು, ಅವರಿಗೆ ಕೋರ್ಟಿಗೆ ಹಾಜರು ಮಾಡೋದು ಇವೆಲ್ಲ ತುಂಬಾ ಕಷ್ಟದ ಕೆಲಸಗಳು. ಮುಂಜಾಗ್ರತೆಯಾಗಿಯೇ ಪ್ರತಿಯೊಬ್ಬರು ಇಂಥ ಒಂದು ಸಣ್ಣ ಒಂದು ಇದನ್ನ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯ ಒಂದು ನಗರದಲ್ಲಿ ಇದಾಗುತ್ತೆ. ಮತ್ತೆ ಅದಕ್ಕೂ ಇಂಪಾರ್ಟೆಂಟ್, ನಮ್ಮ ಡಿವಿಷನ್ ನಲ್ಲಿ ನಾವು ಇಸ್ಪೇಟ್ ಕ್ಲಬ್ಗಳನ್ನೆಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದೇವೆ. ಜನರು, ಸಾರ್ವಜನಿಕರು ಯಾವುದೇ ಇಸ್ಪೇಟ್ ಜೂಜಾಟ ಇದ್ರೆ, ಕ್ಲಬ್ ಇದ್ರೆ ನಮ್ಮ ಡಿವಿಷನ್ ನಲ್ಲಿ 9 ಪೊಲೀಸ್ ಸ್ಟೇಷನ್ಗಳಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬಹುದು. ಅದನ್ನ ಕೂಡಲೇ ಬಂದ್ ಮಾಡೋ ಒಂದು ಕ್ರಮ ನಾನು ತೆಗೆದುಕೊಳ್ಳಿ. ಇಡೀ ನಮ್ಮ ಸಬ್ ಡಿವಿಷನ್ ದಲ್ಲಿ ಯಾರು ಬೇಕಾದ್ರೂ ನನಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಇನ್ನೊಂದು ಮುಖ್ಯ ವಿಚಾರ ಹೇಳ್ಬೇಕಂದ್ರೆ, ಪೊಲೀಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅವಶ್ಯಕತೆ ಇದ್ರೆ, ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಬೇಕಿದ್ರೆ, ಯಾವ್ದಾದ್ರು ಕಳುವಾದಾಗ, ರಾತ್ರಿ ಹೊತ್ತಿನಲ್ಲಿ ಏನಾದ್ರು ಕೊಲೆ ಆದಾಗ, ಆಕ್ಸಿಡೆಂಟ್ ಆದಾಗ ಜನರು, ಸಾರ್ವಜನಿಕರು ನಮ್ಮ ಒಂದು 112ನ ಬಳಸೋ ವ್ಯವಸ್ಥೆ ಮಾಡ್ಕೋದು. ಅವರು 112ಗೆ ಕಾಲ್ ಮಾಡಿದ್ರೆ ಅವರ ಒಂದು ಮನೆ ಬಾಗಿಲಿಗೆ 15ರಿಂದ 20 ಸೆಕೆಂಡ್ಗಳಲ್ಲೇ ನಾವು ನಮ್ಮ ವಾಹನವನ್ನು ಅವ್ರ ಮನೆಗೆ, ಅವ್ರ ಸೇವೆಗೆ, ಅವರ ಒಂದು ಕೆಲಸಕ್ಕೆ ಕಳಿಸ್ಕೊಡ್ತೇವೆ. ಇದರ ಒಂದು ಅವೇರ್ನೆಸ್ ಈ ಭಾಗದ ಜನರಿಗೆ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಾನು ಈ ಭಾಗದ ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಯಾವಾಗಾದ್ರೂ ಪೊಲೀಸ್ ವ್ಯವಸ್ಥೆ ನಿಮ್ಗೆ ಬೇಕಿದ್ರೆ 112ಗೆ ಕಾಲ್ ಮಾಡಿಬಿಟ್ಟು ಅದನ್ನ ಪಡ್ಕೊಡ್ರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಬ್ಯಾಂಕ್ ಎಟಿಎಂಸ್ ಅಲ್ಲಿ ಹೆಂಗ್ ಸರಿ? ಬ್ಯಾಂಕ್ ಎಟಿಎಂ ಒಂದು ಕಳವಾಗಿದೆ ಭಾಗ್ಯವಾಗಿದೆ. ನಮ್ಮಲ್ಲಿ ನಮ್ಮ ಡಿವಿಷನ್ ಅಲ್ಲಿ ಎಷ್ಟು ಎಟಿಎಂಗಳಿದಾವೆ, ಎಲ್ಲಿ ಕಳವಾಗಬಾರದು ಅನ್ನೋದು ನಂದು ಉದ್ದೇಶ ಇದೆ. ಅದಕ್ಕಾಗಿ ನಾವು ರಾತ್ರಿ ಗಸ್ತನ ಬಿಗಿ ಮಾಡಿದೀವಿ. ಆ ಎಟಿಎಂ ಮುಂದೆ ಬ್ಯಾಂಕ್ನವರು, ಮ್ಯಾನೇಜರ್ಗಳು ಆ ಎಟಿಎಂ ಮುಂದೆ ಇದೆ ಸಿಸಿ ಕ್ಯಾಮೆರಾ ವರ್ಕ್ ಮಾಡ್ತದಾ ಇಲ್ಲ ಅದನ್ನ ನೋಡಿ ತಿಳ್ಕೊಂಡು ಅವ್ರಿಗೆ ಇವನ್ ಅಲ್ಲಿ ಒಬ್ಬ ಗಾರ್ಡ್ನ ಹಾಕಿ, ವಾಚ್ಮನ್ ಹಾಕೋ ಒಂದು ವ್ಯವಸ್ಥೆ ಮಾಡಿ ಭದ್ರತೆ ಕಲ್ಪಿಸಬೇಕು. ಮತ್ತೆ ಇದ್ರ ಬಗ್ಗೆ ಏನಾದ್ರೂ ರಾತ್ರಿ ಹೊತ್ತಿನಲ್ಲಿ ಯಾರಾದ್ರೂ ಕಳುವು ಮಾಡ್ತಾ ಇದಾರೆ, ಕಳುವು ಮಾಡಕ್ ಬಂದಿದ್ದಾರೆ, ಸಂಶಯ ಬಂದ್ರು ಕೂಡ, ಡೌಟ್ ಬಂದ್ರು ಕೂಡ ಕೂಡಲೇ 112ಗೆ ಕಾಲ್ ಮಾಡಬೇಕು. ನಮ್ಗೆ ಈಗ ಅದನ್ನೇ ಹೇಳಿದೆ. ಇನ್ನೊಂದ್ಸಲ ಎಲ್ಲ ಅಂಗಡಿಯವರು ಕೂಡ ನಾವು ಈಗ ಒಂದು 5 ಲಕ್ಷ ಕೊಟ್ಟು ಅಂಗಡಿ ಇಟ್ಟಿವಿ. ನನ್ನ ಮನೆಗೆ ಒಂದು 25ರಿಂದ 30 ಸಾವಿರ ಇಟ್ಟರೆ ಒಂದು ಸಿಸಿ ಕ್ಯಾಮೆರಾ ಹಾಕೊಂಡ್ರೆ ಎಷ್ಟು ಒಳ್ಳೇದು. ಅದನ್ನೇ ಹೇಳಿದ್ ನಾನು, ಜನಗಳ ಒಂದು ಸಹಕಾರ ಈ ರೀತಿ ಕೊಟ್ರೆ ಎಷ್ಟು ಬಾಲ್ ಹಾಕೊಂಡು ಹೋಗೋ ಒಬ್ಬನ ಕಾವಲ್ಗಾರನ ಇಟ್ಟೋಗಿವಿ ಅನ್ನೋ ತರ. ಇವನ್ ಇದ್ರ ಬಗ್ಗೆ ನಾವು ಪುರಸಭೆಯಿಂದ ಕೂಡ ಮೇನ್ ಸರ್ಕಲ್ಗಳಲ್ಲಿ ಹಾಕ್ಸ್ಬೇಕಂತ ಪ್ಲಾನಿಂಗ್ ಇದೆ. MLA ಅವರು ಕೂಡ ಇದು ಗ್ರಾಂಟ್ ಕೊಟ್ಟು ಈ ಒಂದು 40 ನಾವು ಕೇಳಿವಿ. ನಮ್ಮ ಇದರಲ್ಲಿ 40 ಜಾಗಗಳಲ್ಲಿ ಆಯ್ಕೆ ಮಾಡಿರೋ ಸ್ಥಳಗಳಲ್ಲಿ ಮೇನ್ ಬಸವೇಶ್ವರ ಸರ್ಕಲ್, ಮಾವೀರ್ ಸರ್ಕಲ್, SBI ಬ್ಯಾಂಕ್, ಮತ್ತೆ ಅದು ಅಲ್ಮೇಲ್ ರೋಡ್, ಎಲ್ಲಾ ರೋಡ್ ಎಂಟ್ರಿಗಳಲ್ಲಿ 2 ರೋಡ್ ನಲ್ಲಿ ಯಾವ ಬರ್ತಾವ, ರೋಡ್ ನಲ್ಲಿ ಯಾವ ಅಂದ್ರೆ ಎಷ್ಟು ಗಂಟೆಗೆ ವೆಹಿಕಲ್ ಬಂದತ್ತೆ, ಎಷ್ಟು ಗಂಟೆಗೆ ಹೋಗಿದೆ. ತೋಂಬಾಲಿಂದ ನಮಗೆ ಬಹಳ ಕಳುವಿನ ವೆಹಿಕಲ್ಸ್ ಬರ್ತಾ ಇದಾವೆ. ಈಗ ಇಲ್ಲಿ ಎಕ್ಸಾಂಪಲ್ ಕಳುವು ಮೋಟರ್ ಸೈಕಲ್ ಆಯ್ತು, ಎಷ್ಟು ಗಂಟೆಗೆ ಹೊರಗೆ ಹೋಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸರ್ಕಾರದ ಈ ಕ್ರಮ ಕೂಡ ಪುರಸಭೆಯವರಿಂದ ಮಾಡಿಸ್ಕೊಡ್ತಾ ಇದೀವಿ. ಇದಕ್ಕೆ ನಾವೆಲ್ಲ ಮನವಿ ಪತ್ರಗಳು ಅವ್ರಿಗೆ ಕೊಟ್ಟಿವಿ. ಅವರು ಇದನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಅವರಿಂದ ಕೂಡ ಮಾಡಿಸ್ತೀವಿ.
ಈ ಔಟ್ಕಮ್ ಹೊರಗಡೆ ಹೋಗೋ ಜಾಗಗಳಲ್ಲಿ 2 ಇರೋದು 8 ಕಡೆ ಬಹಳ ಒಳ್ಳೆಯದು. ಎಸ್ಪೆಷಲಿ ಕಾರು ಗೀರ್ ಕಳ್ವಾದ್ರೆ ಗೊತ್ತಾಗ್ಬಿಡ್ತದೆ, 100% ನಂಬರ್ ಪ್ಲೇಟ್ ಗೊತ್ತಾಗ್ತದೆ. ಯಾವ ಕಡೆ ಸೋಲಾಪುರ್ ಕಡೆ ಹೋಗ್ಯದ ಅಂತ ಗೊತ್ತಾದ್ರೆ ಸೋಲಾಪುರ್ ಪೊಲೀಸ್ಗೆ ನಾವು ಹೆಲ್ಪ್ ತಗೊಳ್ತೀವಿ. ಈಗ ನೋಡ್ರಿ, ಮೊನ್ನೆ ಮಹಾರಾಷ್ಟ್ರದಿಂದ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಅಲ್ಮೇಲಾಗ ಇಟ್ಟಿದ್ರು. ಮಹಾರಾಷ್ಟ್ರದಿಂದ ಅಲ್ಮೇಲಿಗೆ ಬಂದಾನ ಅನ್ನೋದು ಗೊತ್ತಾಗಿಲ್ಲ ನಮಗೆ, ಅವ್ರು ಪೊಲೀಸ್ ಹೇಳಿದ್ಮೇಲೆ ಗೊತ್ತಾಯ್ತು. ನಮ್ಮಲ್ಲಿ ಆ ವ್ಯವಸ್ಥೆ ಇದ್ರೆ ಅವ್ರನ್ನ ಕೇವಲ 5-6 ಗಂಟೆಯಲ್ಲೇ ಅವ್ರನ್ನ ಬಿಡಿಸ್ಕೊಟ್ಟಿದ್ರು. ಈವನ್ ಮಹಾರಾಷ್ಟ್ರ ಪೊಲೀಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ಯಾರ ಅದನ್ನು. ರವಿ ರಾಥೋಡ್ ಅಂತ ಏನಿಲ್ಲ, 6 ಲಕ್ಷ ಕೊಡ್ಬೇಕಂತ ತಗೊಂಡು ಅವ್ನು ನೋಡಿದ್ರು ಇಲ್ಲಿ ಇಟ್ಕೊಂಡ್ರೆ ಹೆಂಗ ಅದ. 6 ಲಕ್ಷ ಕೊಡ್ಬೇಕಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋದು. ನೀವೇ ಕ್ರಮ ತಗೊಂಡ್ಬಿಟ್ಟು ಅವ್ನು ತಗೊಂಬಂದು ಅವ್ನ ಮನೆಗೆ ಇಡೋದು. ಅವ್ನು ಮನೆಗೆ ಇಟ್ರಿಂದ ಅವ್ನಿಗೇನೋ ಹಾರ್ಟ್ ಅಟ್ಯಾಕ್ ಇರ್ತದೆ, ಶುಗರ್ ಇರ್ತದೆ, ಟ್ಯಾಬ್ಲೆಟ್ಸ್ ತಗೊಳ್ಳೋದು ಸತ್ತೋಗ್ಬಿಡ್ತಾನೆ. ಅವ ಸತ್ತೋದ್ರೆ ಮರ್ಡರ್ ಕೇಸ್ ದಾಖಲಾಗ್ತದೆ. ರೊಕ್ಕ ಕೊಡ್ಬೇಕ ಅಂತಂದು ಮಾತ್ರಕ್ಕೆ ಅವ್ರನ್ನ ತಗೊಂಬಂದು ನಮ್ಮನೆಗೆ ಇಟ್ಕೊಳ್ಳೋದು. ಸಿವಿಲ್ ಮ್ಯಾಟ್ರ್ ಆಯ್ತು, ಕೋರ್ಟಿಗೆ ಹಾಕೋಬೇಕು. 6 ಲಕ್ಷ ನಮಗೆ ಕೊಡ್ಬೇಕು, ಅದನ್ನ ಬಿಟ್ಟು ಅವನೇ ಕ್ರಮ ತಗೊಳ್ಳೋದಿಲ್ಲ. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।